ವೆಲ್ಕಮ್ ಬ್ಯಾಕ್. ಅಂಬೇಡ್ಕರ್ ವಿಚಾರದಲ್ಲಿ ಅಮಿತ್ ಶಾ ಅವರು ಕೊಟ್ಟಂತಹ ಹೇಳಿಕೆಯ ಕಿಚ್ಚು ಇನ್ನೂ ಕೂಡ ರಾಜ್ಯದಲ್ಲಿ ತಣ್ಣಗಾಗ್ತಿಲ್ಲ. ಮತ್ತೆ ಭುಗಿಲದಿದೆ ಅಮಿತ್ ಶಾ ಹೇಳಿಕೆಯ ಕಿಚ್ಚು. ಸಚಿವರ ಹೇಳಿಕೆಯನ್ನು ಖಂಡಿಸಿ ವಿಜಯಪುರ ಬಂದ್ ಮಾಡಿದ್ದು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ಒಂದಷ್ಟು ಸಂಘಟನೆಗಳು ಹೋರಾಟಕ್ಕೆ ಕೈ ಜೋಡಿಸಿದೆ. ವಿಜಯಪುರದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸಚಿವರ ಹೇಳಿಕೆ ಖಂಡಿಸಿ ಅಂಬೇಡ್ಕರ್ ವಿಚಾರದಲ್ಲಿ ಅಮಿತ್ ಶಾ ಅವರ ಹೇಳಿಕೆ, ಅವರು ಕ್ಷಮೆ ಕೇಳಬೇಕು ಅನ್ನೋದು ಆಗ್ರಹ ಆಗಿತ್ತು. ಹಿಂದೆ ಕೂಡ ಒಂದಷ್ಟು ಕಲಬುರಗಿ ಆಗಿರ್ಬೋದು, ಬೀದರ್ ಇಲ್ಲೆಲ್ಲ ಪ್ರತಿಭಟನೆ ಮಾಡಿದ್ರು, ಬಂದ್ ಮಾಡ್ಕೊಂಡಿದ್ರು ಸ್ವಯಂ ಪ್ರೇರಿತವಾಗಿ. ಈಗ ಮತ್ತೊಮ್ಮೆ ಬಂದ್ಗೆ ಕರೆ ಕೊಟ್ಟಿದ್ದು ಈಗಾಗಲೇ ನಡೀತಾ ಇದೆ ಪ್ರತಿಭಟನೆ. ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದೆ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ವಿಜಯಪುರ ಬಂದ್ ಮಾಡಿದ್ದಾರೆ. ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಹೂ ನೀಡುವ ಮೂಲಕ ವಿಭಿನ್ನವಾಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹುಲಿ ಹೋಗಲಾಗ್ಯದ ನೆಟ್ ಚಾಲು ಮಾಡಿ ನೆಟ್ ಚಾಲು ಮಾಡಿ ಉಳಿಬೇಕು. ನಮ್ಮ ದೇಶದ ಅಸ್ತಿತ್ವ ಉಳಿಬೇಕಪ್ಪ ಅಂದ್ರೆ ಈ ಹೋರಾಟದೊಳಗೆ ನಿಮ್ದು ಕೂಡ ಭಾಗಿ ಆಗ್ಬೇಕಾಗ್ತದ. ನಿಮ್ಗೊಂದು ನಮಗೊಂದು ದೊಡ್ಡ ಶಕ್ತಿ ಆಗ್ತದ. ಹೂ ಹಿಡಿ ಬೈ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಬಂದ್ ಮಾಡಮ್ಮ. ಒಂದು ಹೋರಾಟದಾಗ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಭಾಗಿಯಾಗಿ ಹೋರಾಟವನ್ನು ಯಶಸ್ವಿ ಮಾಡೋಣ. ಇಲ್ಲ ಮಾಡಬೇಕು. ಒಟ್ಟು ನಿಮ್ಮ ಒಂದು ಸಹಕಾರ ಆಗಲ್ಲ, ಒಂದು ಹೋರಾಟ ದೊಡ್ಡ ಶಕ್ತಿ ಆಗಲ್ಲ. ಭಯ ಓ ಭಯ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲ ಅತಿ ದೊಡ್ಡ ನಮ್ಮ ಒಂದು ಶಕ್ತಿ ಅದ. ಈ ಹೋರಾಟಕ್ಕೆ ನೀವು ಕೂಡ ಬೆಂಬಲ ನೀಡಿ ಬಂದು ಸಾಥ್ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಹೂ ಕೊಡೋ ಮುಖಾಂತರ ಮನವಿ ಮಾಡ್ಕೊತೀವಿ. ಈ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಒಂದು ನಮಗೆಲ್ಲರೂ ಉಳಿಬೇಕಪ್ಪ ಅಂತ ನಿಮ್ಮ ಒಂದು ಶಕ್ತಿ ನಮಗೆ ದೊಡ್ಡ ಅವಶ್ಯಕತೆ. ಅದಕ್ಕಾಗಿ ಮಾಡೋಣ. ಹುಲಿ ಹೋಗಲಾಗ್ಯದ ನೆಟ್ ಚಾಲು ಮಾಡಿ ನೆಟ್ ಚಾಲು ಮಾಡಿ ಉಳಿಬೇಕು. ನಮ್ಮ ದೇಶದ ಅಸ್ತಿತ್ವ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಒಂದು ಹೋರಾಟಕ್ಕೆ ಬೆಂಬಲ ನೀಡೋಣ. ಯಾಕಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕು, ಒಂದು ಸೇಮ್ ಏನದಲ್ಲ ಅದು ನಮ್ಗೆ ಭಾಳ ಅವಶ್ಯಕತೆ. ಪ್ರೀತಿ ವಿಶ್ವಾಸದಿಂದ ಸೇಮ್ದಿಂದ ನಾವೆಲ್ಲ ಬಂದ್ ಪ್ರೀತಿ ವಿಶ್ವಾಸದಿಂದ ಹೇಳ್ತಾ ಇದೀವಿ. ಅದ ಓಕೆ ಅಣ್ಣ ಬಂದ್ ಮಾಡ್ಬೇಕಣ್ಣ. ನಿಮ್ಮ ಸಪೋರ್ಟ್ ಇದ್ರೆ ನಮ್ಮ ಒಂದು ಹೋರಾಟ ಸಕ್ಸಸ್ ಆಗ್ತದ. ಪ್ರಜಾಪ್ರಭುತ್ವ ಉಳಿಬೇಕು, ಅಸ್ತಿತ್ವ ಉಳಿಬೇಕಂದ್ರೆ ನಿಮ್ಮ ಒಂದು ಬೆಂಬಲ ಭಾಳ ದೊಡ್ಡದಾಗ್ತದೆ ನಮ್ಗೆ. ಅದಕ್ಕೆ ನಾವೆಲ್ಲರೂ ಪ್ರೀತಿ ವಿಶ್ವಾಸ ಹೋರಾಟ ನಮ್ಮ ಹೋರಾಟ ಸರ್ಕಾರ ಇರಲಿ, ಪ್ರಜಾಪ್ರಭುತ್ವ ಉಳಿಬೇಕಂಬ ಗಮನಿಸ್ತಾ ಇದ್ರಿ. ಗುಲಾಬಿ ಹೂವನ್ನ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ಕೊಟ್ಟು ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ನೀವು ಕೂಡ ಕೈ ಜೋಡಿಸ್ಬೇಕು, ದಯಮಾಡಿ ಬಂದ್ಗೆ ಸಹಕರಿಸಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅಂಗಡಿ ಮಾಲೀಕರಿಗೆ ಹೂವನ್ನ ಕೊಟ್ಟು ವಿಭಿನ್ನವಾಗಿ ಒಂದು ಬಂದನ್ನ ಮಾಡ್ತಿದ್ದಾರೆ ಅಂತ ಅನ್ಬೋದು. ಸೊ ನೀವು ನೋಡ್ಬೋದು ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಖಾಲಿ ಹೊಡಿತದೆ ಅಂತ. ಕೆಲವೊಂದು ಅಂಗಡಿಗಳು ಮಾತ್ರ ಓಪನ್ ಇದೆ. ಆ ಓಪನ್ ಆಗಿರೋ ಅಂಗಡಿನೂ ಕೂಡ ಪ್ರತಿಭಟನಾಕಾರರು ಸ್ವತಃ ಹೋಗಿ ಹೂ ನೀಡಿ ಬಂದ್ ಮಾಡಿಸ್ತಾ ಇದ್ದಾರೆ. ಸೊ ಇದು ಅಮಿತ್ ಶಾ ಅವರು ಕೊಟ್ಟ ಹೇಳಿಕೆಗೆ ವಿಜಯಪುರ ಬಂದ್ ಆಗಿದೆ. ಕೇಂದ್ರ ಮಂತ್ರಿಯ ಹೇಳಿಕೆಯನ್ನ ಖಂಡಿಸಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ವಿಜಯಪುರದಲ್ಲಿ